ಸತ್ಕ್ರಿಯೆಯಲ್ಲಿ ದೇವ ಪೂಜೆ, ಗುರು ಉಪಾಸನೆ, ಸ್ವಾಧ್ಯಾಯ, ಸಂಯಮ, ತಪ, ದಾನ, ಸತ್ಕ್ರಿಯಾಣಿ ದಿನೇ ದಿನೇ ಅಂತ ಆಚಾರ್ಯ ಭಗವಂತರು ಹೇಳ್ತಾರೆ ಶ್ರಾವಕಾಚಾರಾದಿಗಳು. ಅಲ್ಲಿ ಯಾವ ಊರಿನಲ್ಲಿ ಶ್ರಾವಕರು ಸತ್ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ ಆ ಊರಿನಲ್ಲಿ ನಿರ್ಮಾಣವಾದ ಜಿನಮಂದಿರದ ಸಾರ್ಥಕತೆ ಆಗ್ತದೆ. ಎಲ್ಲ ಜಿನಮಂದಿರಗಳಲ್ಲಿ ಇದೇ ರೀತಿ ತನೋಡಿಯಲ್ಲಿ ಯಾವ ರೀತಿ ಶ್ರಾವಕರು ಅಭಿಷೇಕ ಪೂಜಾ ಮಾಡ್ತಾ ಇರ್ತಾರೆ. ಇಲ್ಲಿ ಶ್ರಾವಕರು ಸ್ವತಃ ಎಲ್ಲೆಲ್ಲರೂ ಪಂಡಿತರಿ, ಇಲ್ಲೆಲ್ಲರೂ ಪೂಜಾರಿಗಳೇ, ಎಲ್ಲರೂ ಸಹ ಏನಂದ್ರೆ ಪಂಡಿತರಂದ್ರೆ ಯಾರಿಗೆ ಹೇಳ್ತಾರೆ? ಪಾಂಡಿತ್ಯವನ್ನು ಪಡೆದವರಿಗೆ ಪಂಡಿತ ಅಂತ ಹೇಳ್ತಾರೆ. ಪೂಜಾರಿ ಅಂತ ಯಾರಿಗೆ ಹೇಳ್ತಾರೆ? ಪೂಜೆಯನ್ನು ಮಾಡೋರಿಗೆ ಪೂಜಾರಿ ಅಂತ ಹೇಳ್ತಾರೆ. ಪೂಜೆ ಮಾಡುವವರಿಗೆ ಪೂಜಾರಿ, ಅಡಿಗೆ ಮಾಡುವವರಿಗೆ ಅಡಿಗೆ ಭಟ್ಟ ಅಂತ ಹೇಳ್ತಾರೆ. ಹಾಗೇನೆ ಯಾರು ಪುರೋಹಿತ ಅಂತ ಹೇಳ್ತಾರೆ? ಪುರದ ಹಿತವನ್ನು ಬಯಸುವವರಿಗೆ ಪುರೋಹಿತ ಅಂತ ಹೇಳ್ತಾರೆ. ಪುರದ ಹಿತವನ್ನು ಬಯಸುವಂಥವ್ರು ಎಲ್ಲ ಮನುಷ್ಯರಿಗೆ, ಹಾಗೆ ಜೀವ ಮಾತ್ರಕ್ಕೆ, ಎಲ್ಲರಿಗೂ ಸಹ ಪುರದಲ್ಲಿರತಕ್ಕಂಥ ಎಲ್ಲ ಜೀವಿಗಳಿಗೆ ಎಲ್ಲರಿಗೂ ಸಹ ಏನಾಗಲಿ ಹಿತವಾಗಲಿ, ಎಲ್ಲರಿಗೂ ಸಹ ಸುಖ ಶಾಂತಿ ಪ್ರಾಪ್ತವಾಗಲಿ, ಎಲ್ಲರ ದುಃಖಗಳು ದೂರವಾಗಲಿ ಎನ್ನುವಂತ ಯಾರು ಭಾವನೆ ಮಾಡ್ತಾರೆ ಅವರೆಲ್ಲರೂ ಸಹ ಪುರೋಹಿತರೇ ಇದ್ದಾರೆ. ಹಾಗೆ ಇಲ್ಲಿರೋರೆಲ್ಲರೂ ಸಹ ಏನಾಗಿದ್ದಾರೆ ಅಂದ್ರೆ ಪಾಂಡಿತ್ಯವನ್ನು ಸ್ವತಃ ಅಭಿಷೇಕ ಪೂಜಾದಿ ಮಂತ್ರಾದಿಗಳನ್ನ ಸ್ವತಃ ಎಲ್ಲರೂ ಸಹ ಎಲ್ಲರಿಗೂ ಕೆಲವು ಕಂಠಸ್ಥ ಆಗಿದೆ, ಕೆಲವರಿಗೆ ದಿವಸ ಹೇಳ್ತಾ ಹೇಳ್ತಾ. ಆದ್ರೆ ಇದೇ ಮಂತ್ರನೇ ಕೆಲವು ವರ್ಷಗಳ ಹಿಂದೆ ಅವರಿಗೆ ಗೊತ್ತೇ ಇರಲಿಲ್ಲ. ಹೀಗೊಂದು ಪೂಜೆ ಮಾಡುವಂತ ವಿಧಿ ಇದೆ. ಜನಧರ್ಮದಲ್ಲಿ ಸಮೀಚೀನವಾದಂತಹ ಜನೇಂದ್ರ ಭಗವಂತರ ಆರಾಧನಾ ಅಭಿಷೇಕಾದಿ ಪೂಜೆ ಮಾಡುವಾಗ ಪೂರ್ವ ವಿಧಿ, ಮಧ್ಯಮ ವಿಧಿ ಹಾಗೆ ಅಂತಿಮವಾದಂತಹ ವಿಧಿಗಳಲ್ಲಿ ಪ್ರಕಾರವಾಗಿ ಶಾಸ್ತ್ರದಲ್ಲಿ ಇದೇ ಸಮೀಚೀನವಾದ ಅನ್ನೋದನ್ನು ಸಹ ಕೆಲವರಿಗೆ ಅದು ಜ್ಞಾನ ಇರ್ಲಿಕ್ಕಿಲ್ಲ ಪೂರ್ವದಲ್ಲಿ. ಆದ್ರೆ ಜಿನಮಂದಿರ ಆದ್ಮೇಲೆ ಇಲ್ಲಿ ಪ್ರತಿಯೊಬ್ಬರು ಮಹಿಳೆಯರಿಗೆ, ಪುರುಷರಿಗೆ, ವೃದ್ಧರಿಂದ ಬಾಲಕ ತನಕನೂ ಸಹ ಎಲ್ಲರೂ ಸಹ ಪೂಜೆ ಮಾಡುವಂತ ಕ್ರಮವನ್ನ ಚೆನ್ನಾಗಿ ತಿಳಿದುಕೊಂಡು ಬಹಳ ಸುಂದರವಾಗಿ ಪೂಜೆಯನ್ನ ಮಾಡ್ತಾ ಇದ್ದೀರಿ. ಇದೇ ರೀತಿ ನೀವು ಎಲ್ಲರೂ ಸಹ ಒಗ್ಗಟ್ಟಿನಿಂದ ಕೂಡ್ಕೊಂಡು ನಿರಂತರವಾಗಿ ಪೂಜೆಯನ್ನ ಮಾಡ್ತಾ ಹೋಗ್ಬೇಕು. ಧರ್ಮದಲ್ಲಿ ಎಲ್ಲರೂ ಸೇರ್ಕೊಂಡು ಧರ್ಮಾತ್ಮರಾಗಬೇಕು. ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥವರು ಸಹ ಯಾರು ಬಂದು ಪೂಜಾಭಿಷೇಕ ಮಾಡ್ತಾ ಇದ್ದೀರಿ, ಧರ್ಮ ಲಾಭವನ್ನು ಪಡ್ಕೊಂತಾ ಇದ್ದೀರಿ, ಅವರಂತೂ ನಿರಂತರ ಅವ್ರಿಗೆ ಒಂದು ಸಲ ರುಚಿ ಹತ್ತಿದೆ ಅಂದ್ರೆ ಯಾರು ಹೇಳಿದ್ರು ಬಿಡೋಲ್ಲ. ಇದು ಧರ್ಮಾಮೃತ, ಜಿನೇಂದ್ರ ಭಗವಂತರ ಧರ್ಮದ ಅಮೃತ ಇಷ್ಟು ಸ್ವಾದಿಷ್ಟವಾದಂಥದ್ದಿದೆ ಅಂದ್ರೆ ಜಗತ್ತಿನ ಎಲ್ಲ ಅಮೃತಕ್ಕಿಂತಲೂ ಬಹಳ ಸ್ವಾದಿಷ್ಟವಾದಂಥದ್ದು ಬಂಧುಗಳೇ. ಆದರೆ ಇದರ ರುಚಿ ಯಾರ್ಯಾರು ಇದರ ಲಾಭವನ್ನು ಪಡ್ಕೊಂತ ಇದ್ದೀರಿ ಅವರೇ ಅದರ ಅನುಭೂತಿಯನ್ನು ಮಾಡಬಲ್ಲ. ಬೇರೆಯವರಿಗೆ ಹೇಳುವುದರಿಂದ ಇದು ಗೊತ್ತಾಗೋಲ್ಲ. ಅದನ್ನು ಕೇಳ್ರಿ, ನಮ್ಮ ಬಬ್ಗಿ ತಮ್ಮವರಿಗೆ ಒಂದು ದಿವಸ ಅಭಿಷೇಕ ಇಲ್ಲ ಅಂದ್ರೆ ಚಡಪಡಿಸ್ತಾ ಇರ್ತಾವ. ಹಾಗೆ ಇಲ್ಲೂ ಇದ್ದಾರೆ ಬಿಡ್ರಿ. ಹಾಗೇನೆ ಅಂದ್ರೆ ಅಲ್ಲಿಂದ ಎಷ್ಟೇ ತ್ರಾಸಾದ್ರೆ ಇಲ್ಲಿ ಹೋಗ್ಬಂದ್ರು ಬೆಳಿಗ್ಗೆ ಹೊರಡ್ತಾರೆ. ಬೆಳಿಗ್ಗೆ ಆದ ತಕ್ಷಣ ಎಷ್ಟೊತ್ತಿಗೆ ಬಂದ್ರು ಬೆಳಿಗ್ಗೆ ಅಭಿಷೇಕ ರೆಡಿಯಾಗಿ ಹೋಗ್ಲೇಬೇಕಂತ. ಅಂದ್ರೆ ಭಾವ ಏನಾಗ್ತದೆ ಅವರಿಗೆ, ಬೆಳಿಗ್ಗೆ ಹೋಗ್ಲೇಬೇಕು ಅನ್ನೋಂಥ ಭಾವ ಆಗ್ತದೆ. ಇಲ್ಲ ಬೇರೆ ಕಡೆಗೆಲ್ಲಾದ್ರೂ ಅಭಿಷೇಕ ಹೋದರೆ ಆಯ್ತು. ಹಾಗೆ ಇಲ್ಲೂ ನಿರಂತರವಾಗಿ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಪ್ರತಿದಿನನೂ ಸಹ. ಹಾಗಾಗಿ ಅಭಿಷೇಕ ಪೂಜೆ ಮಾಡುವುದನ್ನು ಈ ಒಂದು ಜಿನಮಂದಿರವನ್ನ ಮಾಡಿದ್ರಿಂದ, ಜಿನೇಂದ್ರ ಭಗವಂತರ ಪ್ರತಿಮಾ ಅನ್ನ ಸ್ಥಾಪನೆ ಮಾಡಿದ್ರಿಂದ ಎಷ್ಟು ಭವ್ಯ ಜೀವಿಗಳ ಮೋಕ್ಷ ಮಾರ್ಗ ಪ್ರಶಸ್ತವಾಯಿತು ಬಂಧುಗಳೇ. ಜಿನಮಂದಿರ ನಿರ್ಮಾಣವಾದ್ರಿಂದ, ಜಿನಮಂದಿರ ನಿರ್ಮಾಣ ಮಾಡಿದ ಸತ್ಕರ್ಮಗಳನ್ನ ಮಾಡಿ ಪ್ರಾರಂಭ ಮಾಡಿದರು. ದಿವಸ ಸ್ವಾಧ್ಯಾಯ, ಸಂಯಮ, ತಪ, ದಾನಾದಿಗಳನ್ನ ಮಾಡ್ತಾ. ಹಾಗೆ ನೋಡ್ರಿ ಎಷ್ಟು ದಿನ ಇಲ್ಲಿ ಇರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ಬಂಧುಗಳು. ಎಷ್ಟು ಕ್ಷಣಗಳಿವೆ, ಎಷ್ಟು ವರ್ಷ, ದಿನ, ಗಳಿಗೆ, ಸಮಯ, ಸೆಕೆಂಡು ಬಾಕಿ ಇದೆ ಅನ್ನೋದು ಯಾರಿಗೂ ಸಹ ಇದರ ಅಂತಿಪಾರಿಲ್ಲ ಬಂಧುಗಳೇ. ನಿಶ್ಚಯವಾದಂಥದ್ದಿಲ್ಲ. ನೋಡ್ರಿ, ನಿಮ್ಮೊಂದಿಗೆ ಮಂದಿರ ಕಾರ್ಯದಲ್ಲಿ ಹಗಲು ರಾತ್ರಿ ಶ್ರಮಿಸ್ತಾ ಇರ್ತಿದ್ರು. ಪ್ರತಿಯೊಂದು ಕಾರ್ಯದಲ್ಲೂ ಸಹ ಮುಂದಿರ್ತಿದ್ರು. ಪೂಜೆ ಮಾಡೋದರಲ್ಲಿ, ಮಾಡಿಸುವುದರಲ್ಲಿ, ಹಾಗೆ ಗುರುಗಳ ಸೇವೆ ಮಾಡೋದರಲ್ಲಿ, ಸ್ವಾಧ್ಯಾಯದಲ್ಲಿ, ವಿಹಾರದಲ್ಲಿ, ಆಹಾರದಲ್ಲಿ, ಪ್ರತಿಯೊಂದು ಕಾರ್ಯದಲ್ಲೂ ಸಹ ನಿರಂತರವಾಗಿ ಮುಂದಿರ್ತಿದ್ರು.
ಅಂದರೆ ಹೇಳ್ತಿದ್ರು, ಸಾಗರ ತಾಲೂಕಿನ ಧರ್ಮರತ್ನ ಅಂತೇಳಿ ಬಹಳ ಜನ ಕೊಂಡಾಡ್ತಿದ್ರು ಅವ್ರನ್ನ. ಆದರೆ ನಿಮ್ಮಿಂದ ಏನಾದರೂ ಅವರು ಧರ್ಮವನ್ನು ಮಾಡಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಅವರು ಏನಾದರೂ ಮುಂದಿನ ಗತಿಗೆ ಅವರು ಇಲ್ಲಿಂದ ಹೋದರು. ಹಾಗೆಯೇ ಎಲ್ಲರೂ ಇಲ್ಲಿಂದ ಹೋಗೋರು ಇದ್ದಾರೆ. ಧರ್ಮ ಮಾಡಿದ್ರೂ ಸಹ ಮಾಡದೇ ಇದ್ರೂ ಸಹ ಮೃತ್ಯು ನಿಶ್ಚಿತವಾಗಿ ಬರ್ತದೆ ಬಂಧುಗಳೇ. ಆದರೆ ಯಾರು ಧರ್ಮವನ್ನು ಮಾಡಿ ಸದಾ ಕಾಲ ನಿರಂತರವಾಗಿ ಪ್ರತಿ ಸಮಯದಲ್ಲೂ ಸಹ ಧರ್ಮದಲ್ಲಿ ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ, ಪ್ರಶಸ್ತವಾದಂಥ ಆತ್ಮಜ್ಞಾನದಲ್ಲಿ ಹಾಗೆ ಪ್ರಶಸ್ತವಾದಂಥ ಧರ್ಮಜ್ಞಾನದಲ್ಲಿ ಕಳೀತಾ ಇರ್ತಾರೆ, ಅಂಥವರ ಜೀವನ ಸಾರ್ಥಕವಾದಂಥದ್ದು. ದಿನದಲ್ಲಿ 24 ಗಂಟೆ ಇದೆ. 24 ಗಂಟೆಯಲ್ಲಿ ಕಮ್ಮಿ ಅಂದ್ರೆ ಬಂಧುಗಳೇ ಒಂದು 2 ಗಂಟೆನೂ ಸಹ ಯಾರಿಗೆ ಸಮಯ ಕೊಡ್ಲಿಕ್ಕೆ ಆಗೋಲ್ಲ. 1 ಗಂಟೆನೂ ಸಹ ಸಮಯ ಯಾರಿಗೆ ಇಲ್ಲ. ಜಿನಮಂದಿರಕ್ಕೆ ಬರಲಿಕ್ಕೆ, ಅಭಿಷೇಕ ಪೂಜೆ ಮಾಡಲಿಕ್ಕೆ, ಜಿನೇಂದ್ರ ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ಮತ್ತು ಜಪಾದಿಗಳನ್ನು ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದರೆ ಅವರ ಜೀವನ ನಿರಾರ್ಥಕವಾದಂಥದ್ದಿದೆ. ಆದರೆ ಕಮ್ಮಿ ದರ್ಶನವನ್ನು ಮಾಡ್ಲಿಕ್ಕೆ ಆಗೋಲ್ಲ. ದರ್ಶನ ಆದರೂ ಮಾಡಿ ಹೋಗ್ಬೇಕು. ಕುಲಾಚಾರವನ್ನು ಪಾಲನೆ ಮಾಡಬೇಕು. ತಮ್ಮೆಲ್ಲರ ಕುಲ ಎಂತಹ ಕುಲ ಬಂಧುಗಳೇ, 3 ಲೋಕದಲ್ಲಿ ಶ್ರೇಷ್ಠವಾದಂತಹ ಜಿನೇಂದ್ರ ಭಗವಂತರ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರಿ. ಆದ್ರಿಂದ ನೀವೆಲ್ಲರೂ ಜೈನರಾಗಿದ್ರಿ ಬಂಧುಗಳೇ. ಜಿನ ಕುಲದಲ್ಲಿ ಜನ್ಮವನ್ನು ಪಡೆದಿದ್ದರಿಂದ ನೀವೆಲ್ಲರೂ ಜೈನರಾಗಿದ್ರಿ. 3 ಲೋಕದ ನಾಥರಾದಂಥವರು, 3 ಲೋಕದಲ್ಲಿ ಪೂಜ್ಯರಾಗಿರುವಂಥವರು ನಿಮ್ಮ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರು. ಅಂತ ಕುಲದಲ್ಲಿ ಜನ್ಮವನ್ನು ಪಡೆದು ನೀವು ಕುಲಾಚಾರನೂ ಪಾಲನೆಗಿಲ್ಲ, ಕುಲಾಚಾರಗಳ ಪಾಲನೆಯನ್ನು ಮಾಡೋಲ್ಲ ಅಂದರೆ ಈ ಕುಲದಲ್ಲಿ ಜನ್ಮ ಪಡೆದು ಸಾರ್ಥಕತೆಯಾಗೋಲ್ಲ. ಕಮ್ಮಿ ಅಂದ್ರೆ ಬಂಧುಗಳೇ ಕುಲಾಚಾರವನ್ನಾದರೂ ಪಾಲನೆ ಮಾಡಬೇಕು. ಕುಲಾಚಾರ ಪಾಲನೆ ಮಾಡೋದ್ರಿಂದ ಏನಾಗ್ತದೆ, ಈ ಕುಲದಲ್ಲಿ ಜನ್ಮವನ್ನು ಪಡೆದದಕ್ಕೆ ಸಾರ್ಥಕತೆ ಆಗ್ತದೆ. ಕುಲಾಚಾರಗಳು ಯಾವುದು? ಪ್ರತಿದಿನ ಜಿನ ದರ್ಶನವನ್ನು ಮಾಡಬೇಕು, ಕುಲದೇವರ ದರ್ಶನವನ್ನು ಮಾಡಬೇಕು. ಕುಲದೇವರು ಯಾರು? ಜಿನೇಂದ್ರ ಭಗವಂತರು. ಮತ್ತು ನೀರನ್ನ ಸೋಸಿ ಕುಡಿಯುವುದು, ರಾತ್ರಿ ಭೋಜನ ತ್ಯಾಗ, ಮಧು ಮದ್ಯ ಮಾಂಸಗಳ ತ್ಯಾಗ. ಇದನ್ನ ಕಮ್ಮಿ ಅಂದ್ರೆ ಇಷ್ಟಾದರೂ ಮಾಡಬೇಕು. ಕುಲಾಚಾರ ಜಿನೇಂದ್ರ ಭಗವಂತರ ದರ್ಶನ, ಅಭಿಷೇಕ ಪೂಜೆ ಮಾಡಬೇಕು ಪ್ರತಿದಿನ. ಆಗಿಲ್ಲ ಅಂದ್ರೆ ಕಮ್ಮಿ ಆದ್ರೂ ಜಿನೇಂದ್ರ ಭಗವಂತರ ದರ್ಶನವಾದ್ರೂ ಮಾಡಿ ಹೋಗ್ಬೇಕು. ನೀರನ್ನ ಸೋಸಿ ಕುಡಿಬೇಕು. ನೀರು ಸೋಸದೆ ಎಂದು ಸಹ ಕುಡಿಬಾರದು. ಅದನ್ನ ಆಹಾರ ಪಾನೀಯಾದಿಗಳಲ್ಲಿ ಉಪಯೋಗವನ್ನು ಮಾಡಬಾರದು. ಇನ್ನು ರಾತ್ರಿಯಲ್ಲಿ ಯಾವುದೇ ಪದಾರ್ಥಗಳನ್ನು ಸೇವನೆ ಮಾಡಬಾರದು, ಕೊಳ್ಳಬಾರದು, ಗ್ರಹಣಿಯನ್ನು ಮಾಡಬಾರದು ರಾತ್ರಿಯಲ್ಲಿ.